ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಿಲೆಬಸ್ ಏನು ಮತ್ತು ಒಟ್ಟು ಅಂಕಗಳು ಎಷ್ಟು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನಿಮಗಾಗಿ ನೀಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ವಿಷಯ ಮತ್ತು ಅದರ ಸ್ವರೂಪ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಪತ್ರಿಕೆ 1 ಇದೆಯಲ್ಲ, 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಹಾಗೂ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಪತ್ರಿಕೆ 2 ಇರುತ್ತೆ. ಇಲ್ಲಿ ಸಿಲೆಬಸ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 150 ಅಂಕಗಳಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು 150 ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತದೆ. ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ OMR ಶೀಟುಗಳಲ್ಲಿ ಕ್ರಮವತ್ತಾಗಿ ಶೇಡ್ ಮಾಡಬೇಕು ಅಂತ ಕೂಡ ಅವರು ತಿಳಿಸಿರುತ್ತಾರೆ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಇನ್ನು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಅಂದರೆ 1ರಿಂದ 5ನೇ ತರಗತಿ ಓದಿಸುವ ಶಿಕ್ಷಕರಿಗೆ ಇಲ್ಲಿ ಟೈಮ್ ಎಷ್ಟಿರುತ್ತೆ ಅಂದರೆ 2 ಗಂಟೆ 30 ನಿಮಿಷ. ಇಲ್ಲಿ ವಿಷಯಗಳು ನೋಡ್ತಾ ಹೋಗೋದಾದರೆ ಭಾಷೆ 1 ಕಡ್ಡಾಯ 30 ಆಯ್ಕೆ ಬಹು ಪ್ರಶ್ನೆಗಳು ಅಂದರೆ ಬಹು ಆಯ್ಕೆ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳು. ಒಂದು ಪ್ರಶ್ನೆಗೆ 1 ಅಂಕ. ಹಾಗೂ ಭಾಷೆ 2 ಇಲ್ಲಿ ಲ್ಯಾಂಗ್ವೇಜ್ ನೀವು ಯಾವುದಾದ್ರೂ ತೊಗೋಬೋದು. ಇಲ್ಲಿ ನೆಕ್ಸ್ಟು ಅದು ಕಡ್ಡಾಯ ಇರುತ್ತೆ, 30 ಬಹು ಆಯ್ಕೆ ಪ್ರಶ್ನೆಗಳು, 30 ಅಂಕಗಳು. ಇನ್ನು ನೆಕ್ಸ್ಟು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ, ಇದು ಕೂಡ 30 ಬಹು ಆಯ್ಕೆ ಪ್ರಶ್ನೆಗಳು, 30 ಅಂಕಗಳು. ಇನ್ನು ಗಣಿತ 30 ಪ್ರಶ್ನೆಗಳು, 30 ಅಂಕಗಳು. ಪರಿಸರ ಅಧ್ಯಯನ 30 ಪ್ರಶ್ನೆಗಳು, 30 ಅಂಕಗಳು. ಇನ್ನು ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಸಮಾಜ ವಿಜ್ಞಾನ ಇರ್ತದೆ. ಇದು 60 ಪ್ರಶ್ನೆ ಇರ್ತವೆ ಮತ್ತು 60 ಅಂಕಗಳು. ಇನ್ನು ಒಟ್ಟು 150 ಪ್ರಶ್ನೆಗಳು, 150 ಅಂಕಗಳು. ಇನ್ನು ಪ್ರಶ್ನೆಗಳ ಸ್ವರೂಪ ನೋಡೋದಾದರೆ ಇಲ್ಲಿ ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ. ಇಲ್ಲಿ ಭಾಷೆ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ಶಿಶು ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ. ಇನ್ನು ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು 6ರಿಂದ 11ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಮತ್ತು ಕಲಿಕೆ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ವಿಭಿನ್ನ ಕಲಿಕೆಯ ಹಿನ್ನೆಲೆ ಉಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಇಲ್ಲಿ ಒಳಗೊಂಡಿರುತ್ತದೆ. ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಈ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಮೇಲೆ ಇದು ಒಳಗೊಂಡಿರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪತ್ರಿಕೆ 1ರಲ್ಲಿ ಪ್ರಶ್ನೆಗಳು NCERT ಮತ್ತು ರಾಜ್ಯ ಪಠ್ಯಕ್ರಮದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಅವಲಂಬಿಸಿರುತ್ತದೆ ಅಥವಾ ಆಧರಿಸಿರುತ್ತದೆ. ಇನ್ನು ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಇದು ಸೀಮಿತವಾಗಿರುತ್ತದೆ. ಇನ್ನು ಪತ್ರಿಕೆ 2 ನೋಡೋದಾದರೆ ಇಲ್ಲಿ ಸಿಲೆಬಸ್ ನೋಡ್ಬೋದು ತಾವು. ಇಲ್ಲಿ ಏನು ಅಂದರೆ ಭಾಷೆ 1 ಕಡ್ಡಾಯ, ಭಾಷೆ 2 ಕೂಡ ಕಡ್ಡಾಯ, ಸೇಮ್ ಇರುತ್ತೆ. ಅಲ್ಲಿ 30 ಅಂಕಗಳು, 30 ಪ್ರಶ್ನೆಗಳು ಸೇಮ್ ಇರುತ್ತೆ. ಇನ್ನು ಶಿಶು ವಿಕಸನ ಬೋಧನಾ ಕ್ರಮ ಕೂಡ ಇಲ್ಲಿ 30 ಅಂಕಗಳು ಕಡ್ಡಾಯ. ಇಲ್ಲಿ ಇನ್ನು ಗಣಿತ ಮತ್ತು ವಿಜ್ಞಾನ 60 ಬಹು ಆಯ್ಕೆ ಪ್ರಶ್ನೆಗಳು, 60 ಅಂಕಗಳು. ಇಲ್ಲಿ ತಾವು ಇಲ್ಲಿ ಏನು ಸಮಾಜ ಪಾಠ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇಲ್ಲಿ ಸೋಷಿಯಲ್ ಸೈನ್ಸ್ ಇರುತ್ತೆ. ಮ್ಯಾಥ್ಸ್ ಮತ್ತು ಸೈನ್ಸ್ ಶಿಕ್ಷಕರಿಗೆ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಇರ್ತವೆ. ಒಟ್ಟು 60 ಅಂಕಗಳು, 60 ಪ್ರಶ್ನೆಗಳು. ಇನ್ನು ಪ್ರಶ್ನೆಗಳ ಸ್ವರೂಪ ಕೂಡ ಇಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ಏನು ಅಂದರೆ ಪ್ರಶ್ನೆಗಳ ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ. ಇದು ಕೂಡ ಅದೇ ರೀತಿಯಾಗಿ ಭಾಷೆ 1 ಮತ್ತು ಭಾಷೆ 2. ಅದೇ ರೀತಿಯಾಗಿ ಇಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಕೂಡ ಇಲ್ಲಿ 11ರಿಂದ 14ರ ವಯೋಮಾನದ ಮಕ್ಕಳ ಮನೋಜ್ಞಾನ ಮತ್ತು ಬೋಧನಾ ಹಾಗೂ ಕಲಿಕೆ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಗಣಿತ, ವಿಜ್ಞಾನ, ಸಮಾಜ ಪಾಠಗಳು, ಸಮಾಜ ವಿಜ್ಞಾನ ಇವೆಲ್ಲವೂ ಕೂಡ ಇಲ್ಲಿ ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಇವುಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೇಳಲಾಗುತ್ತದೆ. ಇನ್ನು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 6ರಿಂದ 10ನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತು ಇರುತ್ತದೆ ಪತ್ರಿಕೆ 2ರಲ್ಲಿ. ಅಂದರೆ ಇಲ್ಲಿ ಆ ಪ್ರಶ್ನೆಗಳ ಕಠಿಣತೆ ಮಟ್ಟ ಇಲ್ಲಿ PUC ವರೆಗೂ ಕೂಡ ಇರುತ್ತೆ. ಇನ್ನು ಪ್ರಶ್ನೆಗಳ ಪತ್ರಿಕೆ ಯಾವ ಮಾಧ್ಯಮ ಅಂದರೆ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಹಿಂದಿ, ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ. ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತದೆ. ಇನ್ನು ಅರ್ಹತಾ ಅಂಕಗಳು ಮತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ. ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಇಲ್ಲಿ ಸಾಮಾನ್ಯ ವರ್ಗ 2A, 2B, 3A ಹಾಗೂ 3B ಗುಂಪುಗಳಿಗೆ ಸೇರಿರುವ ಅಭ್ಯರ್ಥಿಗಳು ಕನಿಷ್ಠ 60% ಅಂಕಗಳನ್ನು ಪಡೆಯಬೇಕು. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇಲ್ಲಿ ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ 55% ಅರ್ಹತಾ ಅಂಕಗಳನ್ನು ಪಡೆಯಬೇಕು. ಅಂದರೆ ಇಲ್ಲಿ ನೋಡ್ಬೋದು, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿಯನ್ನು ವಿತರಿಸಲಾಗುತ್ತದೆ. ಇನ್ನು ನೆಕ್ಸ್ಟು